ನಾವೆಲ್ಲ ಓದುವಾಗ ರಾಗಿ ಮುದ್ದೆ ಮೊಸರು ಏನು ಇರ್ತಿರ್ಲಿಲ್ಲ ನಮಗೆ. ಬ್ರೇಕ್ಫಾಸ್ಟ್ ಏನು ಇರ್ತಿರ್ಲಿಲ್ಲ. ಇಡ್ಲಿ, ದೋಸೆ, ಉಪ್ಪಿಟ್ಟು ಇವೆಲ್ಲ ಮಾಡ್ಕೊ ತಿನ್ನೋದು ಇವೆಲ್ಲ ಇರಲಿಲ್ಲ. ಏನಪ್ಪ ರಾಮೋಜಿಗೌಡ ಇತ್ತ? ನಿನಗಿತ್ತಪ್ಪ, ನೀನು ಸೆಕೆಂಡ್ ಜನರೇಷನ್. ರಾಮೋಜಿಗೌಡ ನಾನು ಹುಡುಗನಾಗಿದ್ದಾಗ ಪ್ರತಿದಿನ ಅನ್ನ ಉಣ್ಣತಕ್ಕಂಥ ಅವಕಾಶನೇ ಇರಲಿಲ್ಲ. ಹಬ್ಬ ಹರಿದಿನಗಳಲ್ಲಿ ಅನ್ನ ಉಣ್ತಿದ್ದದು. ಅದಕ್ಕೆ ನಾನು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಂಡದ್ದು. ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಂಡ್ಬಂದದ್ದು ಯಾಕಪ್ಪ ಅಂತಂದ್ರೆ, ಇನ್ನೊಬ್ರು ಮನೆ ಹತ್ರ ಹೋಗಿ ಒಂದು ತುತ್ತು ಅನ್ನಕ್ಕೋಸ್ಕರ ಕಾಯ್ಕ ನಿಂತಿರಬಾರ್ದು. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಕೂಡ ಅನ್ನ ಮಾಡ್ಕೊಂಡು ತಿನ್ನಲೇಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡ್ಬಂದದ್ದು. ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಅವಕಾಶಗಳಿದೆ, ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಾ ಇದ್ದಾವೆ. ಒಂದು ಕಾಲದಲ್ಲಿ ಅವಕಾಶಗಳು ಇರಲಿಲ್ಲ, ಈಗ ಅವಕಾಶಗಳು ಸಿಗ್ತಾ ಇದ್ದಾವೆ. ಈ ಅವಕಾಶಗಳನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ತಂದೆ ತಾಯಿಗಳು ಮಾಡ್ಕೋಬೇಕು, ಶಿಕ್ಷಕರು ಮಾಡ್ಕೋಬೇಕು, ಮತ್ತು ವಿದ್ಯಾರ್ಥಿಗಳು ಕೂಡ ಮಾಡ್ಕೋಬೇಕು, ಮತ್ತು ಸರ್ಕಾರವೂ ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ಬೆಂಬಲವನ್ನು ಕೂಡ ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದನ್ನು ಮಾಡಿದಾಗ ಮಾತ್ರ ನಾವು ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಸಮಾನತೆಯ ಸಮಾಜ ನಿರ್ಮಾಣ ಮಾಡೋದು ಇದೆಯಲ್ಲ, ಅದು ಬಹಳ ಮುಖ್ಯ. ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸೋದು ಇದೆಯಲ್ಲ, ಅದು ಬಹಳ ಮುಖ್ಯ. ವರ್ಗ ವ್ಯವಸ್ಥೆಯನ್ನು ಹೋಗಲಾಡಿಸೋದು ಇದೆಯಲ್ಲ, ಅದು ಬಹಳ ಮುಖ್ಯ. ಜೊತೆಗೆ ಮೌಢ್ಯಗಳು ಇವನ್ನೆಲ್ಲ ದೂರ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ಮುಖ್ಯ. ಅದಕ್ಕೆ ವೈಚಾರಿಕ ಮತ್ತು ವೈಜ್ಞಾನಿಕ ವಿದ್ಯೆ ಕಲಿಬೇಕು, ಮತ್ತು ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಮಹಾತ್ಮ ಗಾಂಧೀಜಿಯವರು ಹೇಳಿದಾರಲ್ಲ, 7 ಪಾತಕಗಳು, ಅವನ್ನ ಪ್ರತಿ ಮಕ್ಕಳು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಸಂವಿಧಾನ ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಪಠ್ಯಕ್ರಮಗಳಲ್ಲಿ ಸಿಕ್ಕದೇ ಇರ್ಬೋದು, ಅದಕ್ಕೆ ಬಹಳ ಸಂತೋಷ. ಅದಾದಾಗ ಮಾತ್ರ ನಾವು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಸಮಾಜ ಒಡೆಯತಕ್ಕಂಥ ಕೆಲಸ ಆಗಬಾರ್ದು. ಜಾತಿ ಧರ್ಮ ಹೆಸರಿನಲ್ಲಿ ಇದೆಯಲ್ಲ, ಇಲ್ಲೇ ಹೋದ್ರೆ ಮನುಷ್ಯತ್ವನೇ ಇರೋದಿಲ್ಲ. ಮನುಷ್ಯನನ್ನು ಪ್ರೀತಿಸಬೇಕೆ ಹೊರತು ಯಾವ ಕಾರಣಕ್ಕೂ ಕೂಡ ದ್ವೇಷಿಸಬಾರದು. ಮನುಷ್ಯನನ್ನು ಪ್ರೀತಿಸಬೇಕು, ದ್ವೇಷಿಸಬಾರ್ದು. ಈ ಪ್ರೀತಿ ಆ ದ್ವೇಷದ ಜಾಗದಲ್ಲಿ ಅದು ಪೂರ್ಣವಾಗಿ ನೆಲೆಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.